ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈ ಡಿಸೈನ್ ಮಾಡೋಕ್ಕೆ ನಾನಿಲ್ಲಿ 2 ಕಲರ್ ಥ್ರೆಡ್ನ 6 ಎಳೆ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ನೀಡಲ್ ನಂಬರ್ 10. ಫಸ್ಟಿಗೆ ನಾನು ಪಲ್ಲು ಕಲರ್ ಏನಿರುತ್ತೆ ಆ ಥ್ರೆಡ್ನ ನಾನಿಲ್ಲಿ ಸ್ಯಾರಿಗೆ ಫಸ್ಟು ಲಾಕ್ ಮಾಡ್ಕೊಬೇಕಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ, ಸ್ಯಾರಿಗೆ ಮತ್ತು ಇನ್ನೊಂದು ಕಲರ್ ಏನಿದೆ ಥ್ರೆಡ್ ಅದನ್ನು ಸೇರಿಸಿ ನಾನಿಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ಸೊ ಇವಾಗ ನಾವು ನೆನ್ಪಿಟ್ಕೊಬೇಕು, ಬರೀ ಸ್ಯಾರಿಗೆ ಮಾತ್ರ ಮಾಡಬಾರ್ದು. ಸ್ಯಾರಿ ಮತ್ತು ನಮ್ದು ಇನ್ನೊಂದು ಕಲರ್ ಥ್ರೆಡ್ ಇರುತ್ತೆ ಅದು ಸೇರಿಸಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ 5 ಸಿಂಗಲ್ ಕ್ರೋಶನ ಮಾಡ್ಕೊತೀನಿ. ಯಾಕಂದರೆ ನಾನು ಈ ಡಿಸೈನಲ್ಲಿ ಬರೀ ಫ್ಲವರ್ ಡಿಸೈನ್ ಅಷ್ಟೇ ನಾನು ಮಾಡ್ತಾ ಇರೋದು. ಇಲ್ಲಿ ಕುಚ್ಚನ್ನ ಕಟ್ತಾ ಇಲ್ಲ. ನೀವು ಏನಾದರೂ ಕುಚ್ಚು ಬೇಕಂದರೆ ಈ ಡಿಸೈನ್ಗೆ ನೀವು ಇಲ್ಲಿ ಸಿಂಗಲ್ ಕ್ರೋಶ ಬದಲು ನೀವು 5 ಚೈನ್ಗಳನ್ನ ಹಾಕ್ಕೊಂಡು ನೀವು ಬೇಕಂದರೆ ಲಾಕ್ ಮಾಡ್ಕೊಬೋದು. ನೋಡಿ, ಇಲ್ಲಿ ನಾನು ಈ ಥರ ಥ್ರೆಡ್ಡು ಮತ್ತು ಸೀರೆ 2 ಸೇರಿಸಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ 5 ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ತೊಗೊಂಡಿದ್ದೀನಿ. ಚೈನ್ ತೊಗೊಂಡ್ಮೇಲೆ ಸ್ಯಾರಿಗೆ ಸ್ಟ್ರೈಟ್ ಇಟ್ಕೊಂಡು ಮತ್ತೆ ಅದನ್ನ ಲಾಕ್ ಮಾಡಬೇಕು. ನೆನ್ಪಿಟ್ಕೊಬೇಕು, ಸ್ಯಾರಿ ಮತ್ತು ಇನ್ನೊಂದು ಕಲರ್ ಎರಡನ್ನೂ ಸೇರಿಸಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ದು ನಾನು ಇಲ್ಲೊಂದು ರಿಂಗ್ ಬೀಡ್ ಜೊತೆಗೆ ಮಧ್ಯಕ್ಕೆ ಒಂದು ಡಿಸೈನ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿದ್ಮೇಲೆ ಫಸ್ಟು ನಾವು ಬೀಡನ್ನ ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಸೊ ಅದನ್ನ ಸ್ಯಾರಿಗೆ ಸ್ಟ್ರೈಟ್ ಇಟ್ಕೊಂಡು ಸ್ಯಾರಿ ಜೊತೆಗೆ ಮತ್ತೊಂದು ಕಲರ್ ಥ್ರೆಡ್ನ ಸೇರಿಸಿ ಲಾಕ್ ಮಾಡಬೇಕು. ನಾವು ಪ್ರತಿ ಲಾಕಲ್ಲೂ ನೆನ್ಪಿಟ್ಕೊಬೇಕಾಗಿರೋದು ಮತ್ತೊಂದು ಕಲರ್ ಥ್ರೆಡ್. ಸೊ ನಾನಿಲ್ಲಿ ಸ್ಯಾರಿ ಮತ್ತು ಮತ್ತೊಂದು ಕಲರ್ ಥ್ರೆಡ್ನ ಸೇರಿಸಿ ಲಾಕ್ ಮಾಡಿದ್ದೀನಿ. ಮತ್ತು 2 ಚೈನ್ ಮತ್ತು 2 ಚೈನ್ ಆದಮೇಲೆ ಸ್ಯಾರಿಗೆ ಸ್ಟ್ರೈಟ್ ಇಟ್ಕೊಂಡು ಸ್ಯಾರಿ ಮತ್ತು ಮತ್ತೊಂದು ಕಲರ್ಗೆ ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್. ಸೊ ಮತ್ತು ನೋಡಿ, ಈ ಥರ ಏನಾದರೂ ಸ್ವಲ್ಪ ಥ್ರೆಡ್ಡೆಲ್ಲ ಈ ಥರ ಆದರೆ ನೀವು ಇದನ್ನ ಎಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇವಾಗ ಡಿಸೈನ್ ಸ್ಟಾರ್ಟ್ ಮಾಡೋಣ. ಸೊ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ನಾನು ಈ ಸ್ಯಾರಿನ ಈ ಥರ ರಿವರ್ಸಿಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ರಿವರ್ಸಿಗೆ ಟರ್ನ್ ಮಾಡ್ಕೊಂಡ್ಮೇಲೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಆರ್ಟ್ ಸ್ಟಾರ್ಟ್ ಹಾಕೋ ಮುಂಚೆ ಈ ಥರ ಬೀಡ್ಸ್ನ ನಮ್ಮ ಕಡೆಗೆ ಟರ್ನ್ ಮಾಡ್ಕೊಬೇಕು. ನೋಡಿ, ಈ ಥರ ಟರ್ನ್ ಮಾಡ್ಕೊಬೇಕು. ಸೊ ಈ ಥರ ನೋಡಿ, ಇದು ಉಲ್ಟಾ ಇದು ಸೀದಾ ಮಾಡ್ಕೊಬೇಕು. ಓಕೆ, ನಾನಿಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ ಮತ್ತು ಮತ್ತೊಂದು ಕಲರ್ ಥ್ರೆಡ್ನ ಸೇರಿಸಿ ನಾನಿಲ್ಲಿ ದಾರನ ಎಳ್ಕೊತಾ ಇದ್ದೀನಿ. ದಾರ ಎಳ್ಕೊಂಡು ನೀಡಲ್ ಮೇಲೆ 3 ಆದಾಗ 2ರಲ್ಲಿ 1 ಮಾಡಬೇಕು. ನೆಕ್ಸ್ಟು ಅದಾದಮೇಲೆ 3 ಚೈನ್ ತೊಗೊಬೇಕು. 3 ಚೈನ್ ತೊಗೊಂಡು ಇವಾಗ ನಾವೇನು ಡಬಲ್ ಕ್ರೋಶ ಮಾಡ್ಕೊಂಡ್ವಲ್ಲ ಅದಕ್ಕೆ ನಾವು ಇದನ್ನ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ ಮತ್ತೊಂದು ಸಲ ದಾರ ತೊಗೊಂಡು ನೋಡಿ, ಬೀಡ್ ಮತ್ತು ಆ ಥ್ರೆಡು ಎರಡರಿಂದಲೂ ಸೇರಿಸಿ ನಾವು ದಾರನ ಎಳ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ತೊಗೊಬೇಕು. 3 ಚೈನ್ ತೊಗೊಂಡು ಮತ್ತೆ ಈ ಡಬಲ್ ಕ್ರೋಶಗೆ ನಾನು ಇದನ್ನ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ನಾನಿಲ್ಲಿ ಕಲರ್ನ ಚೇಂಜ್ ಮಾಡ್ತೀನಿ. ಫ್ಲವರ್ಗೆ ನಾನು ಹೇಳಿರಂಗೆ ಡಬಲ್ ಕಲರ್ ಫ್ಲವರ್ ಇರೋದ್ರಿಂದ ನಾನು ಇದನ್ನ ಚೇಂಜ್ ಮಾಡ್ತೀನಿ. ನೋಡಿ, ಇವಾಗ ನಾನು ಮತ್ತೊಂದು ಕಲರ್ ಥ್ರೆಡ್ನ ಕೈಗೆ ಸುತ್ತಕೊಂಡು ನೋಡಿ, ಇವಾಗ ಈ ಥರ ಈ ಏನಿತ್ತು ಇವಾಗ ಗ್ಯಾಪ್ ಅದರಲ್ಲಿ ಹೋಗಿ ಎತ್ಕೊಂಬರ್ಬೇಕು. ಎತ್ಕೊಂಡು ಬಂದಮೇಲೆ ನೋಡಿ, ಮತ್ತೆ ಈ ಕಲರ್ ಥ್ರೆಡ್ನ ಡಬಲ್ ಕ್ರೋಶ ಮಾಡಬೇಕು. ಸೊ ಆವಾಗ ನಾವೇನು ಇವಾಗ ಥ್ರೆಡ್ನ ಬಿಟ್ವಿ ಅದನ್ನ ಸಹ ಸೇರಿಸ್ಕೊಂಡು ನಾವಿವಾಗ ಡಬಲ್ ಕ್ರೋಶನ ಮಾಡ್ಕೊಬೇಕು. ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡು ಇವಾಗ ಮಾಡಿರೋ ಡಬಲ್ ಕ್ರೋಶಕ್ಕೆ ನಾವು ಇದನ್ನ ಲಾಕ್ ಮಾಡಬೇಕು. ಮತ್ತೊಂದು ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡು ಮತ್ತು ಪಿಂಕ್ ಥ್ರೆಡ್ನ ಸೇರಿಸಿ ನಾವು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಬೇಕು. ಮತ್ತು ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನು ಮತ್ತು ಡಬಲ್ ಕ್ರೋಶಗೆ ಅದನ್ನ ನಾವು ಲಾಕ್ ಮಾಡಬೇಕು. ಸೊ ಮತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ, ಇವಾಗ 2 ಆಯ್ತಲ್ವ. ಇವಾಗ ಮತ್ತೆ ಆ ಥ್ರೆಡ್ನ ನಾನು ಬಿಟ್ಟು ಮತ್ತು ಪಿಂಕ್ ಕಲರ್ ಥ್ರೆಡ್ನ ಎತ್ಕೊತಾ ಇದ್ದೀನಿ. ಸೊ ಮತ್ತೆ ಪಿಂಕ್ ಕಲರ್ ಥ್ರೆಡ್ನ ಏನು ಮಾಡಬೇಕು, ನೀಡಲಿಂದ ಎಳ್ಕೊಬೇಕು. ಫಸ್ಟು ಎಳ್ಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಿ ಆದಮೇಲೆ 3 ಚೈನ್ ನೋಡಿ, 1 2 3 ಚೈನ್ ಆದಮೇಲೆ ಡಬಲ್ ಕ್ರೋಶಗೆ ಅದನ್ನ ನಾವು ಲಾಕ್ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡು ಮತ್ತು ಬ್ಲೂ ಕಲರ್ ಥ್ರೆಡ್ಡಿಗೆ ಸೇರಿಸಿ ನಾವು ಡಬಲ್ ಕ್ರೋಶನ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ ಆದಮೇಲೆ ಮತ್ತೆ ಇದನ್ನ ನಾವು ಡಬಲ್ ಕ್ರೋಶಗೆ ಲಾಕ್ ಮಾಡಬೇಕು.
ಸೊ ನೋಡಿ ಇದೇ ಥರ ಎಷ್ಟು ಈಸಿ ಇದೆ ಅಲ್ಲ, ನೋಡೋಕೆ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೀವು ನಿಜವಾಗ್ಲೂ ಟ್ರೈ ಮಾಡಿದ್ರೆ ಖುಷಿ ಆಗ್ತೀರಾ. ನೋಡಿ ಈ ಥರ ಈಸಿ. ಮತ್ತೊಂದು ಥ್ರೆಡ್ನ ಎತ್ಕೊಳ್ಳೋದು, ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡಬೇಕಾದ್ರೆ ನಾವು ನೆನಪಲ್ಲಿ ಇಟ್ಕೊಬೇಕಾಗಿರೋದು ಮತ್ತೊಂದು ಅಂದರೆ ನಾವೇನು ಬಿಟ್ಟಿರ್ತೀವಿ ಅಲ್ಲ ಆ ಥ್ರೆಡ್ಡು. ಸೊ ನಾವು ಬೀಡ್ಗೆ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಆ ಥ್ರೆಡ್ನ ಸೇರಿಸಿ ಡಬಲ್ ಕ್ರೋಶೆ ಮಾಡಿದ್ರೆ ನಮಗದು ಒಂಥರ ಕಂಪ್ಲೀಟಾಗಿ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ಆ ಥ್ರೆಡ್ ಒಂದೇನಾದರೂ ಬಿಟ್ಟರೂ ಸಹ ನಮಗೇನಾಗ್ಬಿಡುತ್ತೆ ಅಂದರೆ ಅದು ಬ್ಯಾಕ್ ಸೈಡಲ್ಲಿ ಡಿಸೈನ್ ಬರೋಲ್ಲ, ಮತ್ತು ನೀವು ಅದು ಎಳ್ಕೊಂಡು ನೆಕ್ಸ್ಟ್ ಥ್ರೆಡ್ ಎಳ್ಕೊಬೇಕಾದ್ರೂ ಸಹ ನಿಮಗೆ ಪರ್ಫೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ಇದನ್ನು ನಾವು ನಿಧಾನವಾಗಿ ನೆನಪಲ್ಲಿ ಇಟ್ಕೊಂಡು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಡಿಸೈನ್ನ ಮಾಡಬೇಕು. ಸೊ ಅಂದರೆ ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಡಬಲ್ ಕ್ರೋಶೆಟ್ ಮಾಡಬೇಕು. ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಮಾಡಿ ಆ ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ ಇನ್ನೊಂದೇನೆಂದರೆ ಈ ಆರ್ಚ್ ಏನೆಂದರೆ ಹಾಫ್ ಆರ್ಚ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಹಾಫ್ ಆರ್ಚ್ಗೆ ನೀವು ಬೇಕಂದರೆ 6 ಅಂದರೆ 6 ಅಂದರೆ ಲೈಕ್ ಇವಾಗ 2 ಕಲರ್ದು ಒಂದಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಹಾಗೆ ಎರಡು ಹಾಕ್ಕೊಂಡಿದ್ದೀವಲ್ಲ ಒಂದೊಂದು ಕಲರ್ದು, ಆ ಥರ ನಾವು 6 ಮಾಡ್ಕೊಬೋದು. ಇಲ್ಲ ಅಂದರೆ ಬೇಡ ನನಗೆ 5 ಸಾಕಂದರೆ ಒಂದು ಸೈಡ್ಗೆ 5 ಮಾಡ್ಕೊಬೋದು, ಇಲ್ಲ 6 ಮಾಡ್ಕೊಬೋದು, ನಿಮಗೆ ಬಿಟ್ಟಿದ್ದು. ಇಲ್ಲ ನಂಗೆ 6 ಬೇಕು, ಸ್ವಲ್ಪ ದೊಡ್ಡದಾಗಿ ಬರಲಿ ಫ್ಲವರ್ ಅಂದರೆ ನೀವು 6 ಹಾಕ್ಕೊಬೋದು. ಇಲ್ಲ ಚಿಕ್ಕದಾಗೆ ಚೆನ್ನಾಗಿರಲಿ ಅಂತಂದರೆ ನೀವು 5 ಹಾಕ್ಕೊಬೋದು. ಸೊ ನೋಡಿ ಈ ಥರ ಹಾಫ್ ಆರ್ಚು ಕಂಪ್ಲೀಟ್ ಆದಮೇಲೆ ಇವಾಗ ನಾವು ಇಲ್ಲಿ 2 ಚೈನ್ ಇತ್ತಲ್ವ, 2 ಚೈನ್ ಗ್ಯಾಪಿಗೆ ನಾವು ಇದನ್ನ ಲಾಕ್ ಮಾಡಬೇಕು. ಗ್ಯಾಪ್ ಲಾಕ್ ಮಾಡಬೇಕಾದ್ರೆ ನಾವು ಇನ್ನೊಂದು ಕಲರ್ ಥ್ರೆಡ್ನ ಮರಿಬಾರ್ದು. ನೋಡಿ ಈ ಥ್ರೆಡ್ಡು ಸಹ ಮರಿಬಾರ್ದು. ಥ್ರೆಡ್ಡು ಮತ್ತು ಆ 2 ಚೈನ್ ಗ್ಯಾಪಿಗೆ ನಾವು ಇದನ್ನ ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಮಾಡಿ ಆದಮೇಲೆ ಸೀರೆನ ಮತ್ತೆ ಸಾದಾ ಸೈಡಿಗೆ ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡ್ಮೇಲೆ ನೋಡಿ ಈ ಥರ ಥ್ರೆಡ್ನ ನಾವು ನೀಡಲಿಂದ ಹಿಂದೆಯಿಂದ ತೊಗೊಬೇಕು. ಮುಂದೆಯಿಂದ ತೊಗೊಂಡ್ರೆ ಅದು ಡಿಸೈನು ಸರಿಗೆ ಬರಲ್ಲ. ನೋಡಿ ಇವಾಗ ತೋರಿಸ್ತೀನಿ ನಾನು ಹೇಗೆ ತೊಗೊಳ್ಳೋದಂತ. ನೋಡಿ ಈ ಥರ ಥ್ರೆಡ್ನ ಇಟ್ಕೊಂಡು ನೀಡಲಿಂದ ಈ ಥರ ಕೆಳಗಡೆಯಿಂದ ತೊಗೊಬೇಕು. ಈವನ್ ಈ ಕಲರ್ ಥ್ರೆಡ್ ಸಹ ಮತ್ತೆ ಕೆಳಗಡೆಯಿಂದ ತೊಗೊಬೇಕು. ಸೊ ಕೆಳಗಡೆಯಿಂದ ತೊಗೊಂಡು ಮತ್ತೆ ಇವಾಗ ನೋಡಿ ಇನ್ನೊಂದು ಕಲರ್ನ ನಾನು ಲೂಪ್ ಒಳಗೆ ತೊಗೊಂಡೆ. ಲೂಪ್ ಒಳಗೆ ತೊಗೊಂಡ್ಮೇಲೆ ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಬೇಕು, ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೇಮ್ ಇವಾಗ ಹಾಫ್ ಆರ್ಚ್ಗೆ ನಾವು ಹೇಗೆ ಡಿಸೈನ್ ಮಾಡಿದ್ವಿ ಅಲ್ವಾ, ಅದೇ ಥರ ಈ ಸೆಕೆಂಡ್ ಹಾಫ್ ಆರ್ಚ್ಗೂ ಸಹ ನಾವು ಇದೇ ಥರ ಡಿಸೈನ್ ಮಾಡಿದರೆ ನಮಗೆ ಕಂಪ್ಲೀಟ್ ಸರ್ಕಲ್ಲಾಗಿ ಫ್ಲವರ್ ಡಿಸೈನ್ ಬರುತ್ತೆ. ಈ ಡಿಸೈನ್ ಅಂತೂ ಏನಾದರೂ ನಿಮಗೆ ಗ್ರ್ಯಾಂಡ್ ಸ್ಯಾರಿ, ಓಕೆ ನನ್ನ ಸ್ಯಾರಿ ರಿಸೆಪ್ಷನ್ ಸ್ಯಾರಿ ಇದು, ನಾನು ಯಾವ ಡಿಸೈನ್ ಹಾಕಿಸ್ಲಿ ಅಂತ ನೀವೇನಾದ್ರು ಯೋಚನೆ ಮಾಡ್ತಿದ್ರೆ ಆ ಥರ ಗ್ರ್ಯಾಂಡ್ ಸ್ಯಾರಿ, ನಿಮ್ಮ ಮುಹೂರ್ತ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ ಎಲ್ಲ ಸ್ಯಾರಿಗೂ ಸಹ ಇದು ಮ್ಯಾಚ್ ಆಗುತ್ತೆ. ಯಾಕಂದರೆ ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ಇದು ಒಂಥರ ನ್ಯೂಲಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೀವು ಒಂದು ಸಲ ಟ್ರೈ ಮಾಡಿ, ನಿಮ್ಮ ಸ್ಯಾರಿಗೆ ನಿಮಗೂ ಇಷ್ಟ ಆದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನೋಡಿ ಇವಾಗ ಆಯಿತು ಕಂಪ್ಲೀಟ್ ಆದಮೇಲೆ ಇವಾಗ ಮತ್ತೆ ಈ ಕಡೆ 2 ಚೈನ್ ಏನಿದೆ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಪಿಂಕ್ ಥ್ರೆಡ್ನ ಎತ್ಕೊಬೇಕು. ಬಿಕಾಸ್ ನಾನಿಲ್ಲಿ ಪಿಂಕ್ ಥ್ರೆಡ್ನೇ ನಾನು ಏನಕ್ಕೆ 5 ಚೈನ್ಗೆ ಹಾಕ್ಕೊತಿದ್ದೀನಿ ಅಂದರೆ ನಾವು ಬ್ಲೂ ಥ್ರೆಡ್ ಏನಾರು ಹಾಕ್ಬಿಟ್ರೆ ಪಲ್ಲು ಅಲ್ಲಿ ಎದ್ದು ಕಾಣಿಸುತ್ತೆ. ಯಾಕೆಂದರೆ ನಾವಿಲ್ಲಿ ಕುಚ್ಚು ಸಹ ಕಟ್ತಾ ಇಲ್ಲ. ಸೊ ಹಾಗಾಗಿ ನಾನು ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಪಲ್ಲು ಕಲರಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಕುಚ್ಚು ನೀವು ಕಟ್ಕೊತೀವಿ ಡಿಸೈನ್ ಮಧ್ಯದಲ್ಲಿ ಅಂತಂದರೆ ನೀವು ಬೇಕಂದರೆ ಸ್ಯಾರಿ ಕಲರಿಂದನೇ ಸ್ಟಾರ್ಟ್ ಮಾಡ್ಬೋದು. ನನಗೆ ಕುಚ್ಚು ಬೇಡ ಅನ್ನೋ ರೀಸನ್ಗೆ ನಾನು ಪಲ್ಲು ಕಲರ್ ಹಾಕ್ಕೊಂಡಿರೋದು. ಸೊ ಫಸ್ಟ್ ಇಲ್ಲೂ ಸಹ ನಾನಿಲ್ಲಿ 5 ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಡಿಸೈನ್ ಆದಮೇಲೆ 5 ಸಿಂಗಲ್ ಕ್ರೋಶ ಮಾಡಬೇಕಾದ್ರೆ ನಾವು ಸ್ಯಾರಿ ಮತ್ತು ಮತ್ತೊಂದು ಥ್ರೆಡ್ ಏನಿತ್ತು ಅದನ್ನು ಎರಡನ್ನೂ ಸೇರಿಸಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೊಬೇಕು, ಥ್ರೆಡ್ನ ಬಿಡಬಾರ್ದು. ಸೊ ಅದೇ ಮೇನ್ ಇಲ್ಲಿ ಏನಂದರೆ ನಾವು ಈ 2 ಥ್ರೆಡ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಅಂದರೆ ಒಂದು 2-3 ಫ್ಲವರ್ ಹಾಕ್ಬಿಟ್ರೆ ನಮ್ಗೆ ಆ 2 ಥ್ರೆಡ್ ಹ್ಯಾಂಡಲ್ ಮಾಡೋದು ತುಂಬ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ನಾವೇ ಅಂದ್ಕೊತೀವಿ ಅಯ್ಯೋ ಎಷ್ಟು ಈಸಿ ಅಲ್ಲ ಈ ಡಿಸೈನು, ನೋಡಬೇಕಂದ್ರೆ ನಾವು ಹೇಗೆ ಹ್ಯಾಂಡಲ್ ಮಾಡೋದು ಅಂದ್ಕೊಂಡಿದ್ವಿ ಅಂತ ನೀವೇ ಫೀಲ್ ಮಾಡ್ತೀರಾ. ಸೊ ನೋಡಿ ಈ ಥರ ಸಿಂಪಲ್ ಸಿಂಗಲ್ ಕ್ರೋಶ ಹಾಕೋದು, ಫ್ಲವರ್ ಹಾಕೋದು ಅಷ್ಟೇ, ಏನೂ ಇಲ್ಲ. ಬಟ್ ಏನಂದರೆ ಇಲ್ಲಿ ನಾವು 2 ಥ್ರೆಡ್ನ ಅಟ್ ಎ ಟೈಮ್ ಯೂಸ್ ಮಾಡ್ತಾಯಿದ್ವಿ. ಅದು ಒಂಥರ ನಮ್ಮ ಸ್ಯಾರಿಗೆ ಗ್ರ್ಯಾಂಡ್ ಲುಕ್ ಅಂತಲೇ ಹೇಳ್ಬೋದು. ನೋಡಿ ಸಿಂಗಲ್ ಕ್ರೋಶ 5 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾವಿಲ್ಲಿ 2 ಚೈನ್ ತೊಗೊಬೇಕು. 2 ಚೈನ್ ತೊಗೊಂಡು ಮತ್ತೆ ಸ್ಯಾರಿಗೆ ಮತ್ತು ಥ್ರೆಡ್ಗೆ ಅದನ್ನ ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ ಮತ್ತೆ ಥ್ರೆಡ್ನ
ಥ್ರೆಡ್ನ ಎಳೆದುಬಿಟ್ಟು ನೀಡಲ್ನ ತೆಗ್ದು ನೋಡಿ, ಇವಾಗ ಈ ಥರ ಮತ್ತೆ ಬೀಡನ್ನ ಆ್ಯಡ್ ಮಾಡಬೇಕು. ಸೊ ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಮತ್ತೆ ಮತ್ತೊಂದು ಥ್ರೆಡ್ಡಿಗೆ ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 2 ಚೈನ್ ತೊಗೊಬೇಕು. 2 ಚೈನ್ ತೊಗೊಂಡ್ಮೇಲೆ ಮತ್ತೆ ಅದನ್ನ ಸ್ಯಾರಿಗೆ ಸ್ಟ್ರೈಟ್ ಇಟ್ಕೊಂಡು ಸ್ಯಾರಿಗೆ ಮತ್ತೆ ಮತ್ತೊಂದು ಥ್ರೆಡ್ಗೆ ನಾವು ಇದನ್ನ ಲಾಕ್ ಮಾಡ್ಕೊಬೇಕು. ಸೊ ನೋಡಿ ಇದೇ ಥರ. ಸೊ ಇದೇ ಥರ ನಾವು ಫಸ್ಟ್ ಫ್ಲವರ್ ಹೇಗೆ ಮಾಡಿದ್ವಿ ಹಾಗೆ ಸೆಕೆಂಡ್ ಫ್ಲವರ್ನ ಕಂಟಿನ್ಯೂ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲ್ ಲುಕ್ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ನೀವು ಸಹ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಆಲ್.